Hello everyone, welcome to day 7 vlog. ಭಕ್ತಿಯಿಂದ ಕೈ ಮುಗಿದು ಮನೆದೇವರಿಗೆ ಮಾದಪ್ಪನಿಗೆ ಶಿವನೇ ಅಂತ ಮಗನ ಸ್ಕೂಲ್ ರೆಡಿ ಮಾಡ್ತಾ ಇದ್ದೆ. ರೆಡಿ ಮಾಡಬೇಕಾದ್ರೆ ತುಂಬ ಬೇಜಾರಾಗ್ತಾ ಇತ್ತು. ಯಾಕೆ ಅಂದರೆ ನಮ್ಮಪ್ಪ ನಮ್ಮನ್ನೆಲ್ಲ ಹಿಂಗೆ ರೆಡಿ ಮಾಡಿರ್ಲಿಲ್ವಲ್ಲ ಅಂತ ತುಂಬ ಅದನ್ನೆಲ್ಲ ನೆನೆಸ್ಕೊಂಡು ಬೇಜಾರಾಗ್ತಾ ಇತ್ತು. ಆ ಗಿಲ್ಟಿ ಫೀಲು, ಆ ಬೇಜಾರು ನನ್ನ ಮಗನ್ನ ಕಾಡಬಾರ್ದು ಅಂತ ನಮ್ಮಪ್ಪ ನನಗೇನು ಕೊಟ್ಟಿಲ್ವೋ ಅದನ್ನ ನಾನು ನನ್ನ ಮಗನಿಗೆ ಕೊಡ್ತಾಯಿದ್ದೀನಿ. ಇರೋವಾಗಲೇ ಎಲ್ಲನೂ ಹಂಚ್ಕೋಬೇಕು. ಹಂಗೆ ಅವನ್ನ ಸ್ಕೂಲಿಗೆ ಬಿಟ್ಟು ಅಮಾವಾಸ್ಯೆ ಆಗಿದ್ದರಿಂದ ಇವತ್ತು ನಾನು ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋಗಿ ತಾಯಿ ಕಬ್ಬಾಳಮ್ಮನ ಕೈ ಮುಕ್ಕೊಂಡು ಯಾವ ಕೆಟ್ಟ ನನ್ನ ಮಕ್ಕಳ ಕಣ್ಣು ಯಾವ ಕೆಟ್ಟ ಕಣ್ಣು ಬೀಳದೇ ಇಲ್ಲಪ್ಪ ನನ್ನ ಮೇಲೆ, ನನ್ನ ಗಾಡಿ ಮೇಲೆ ಅಂತ ಜೋರಾಗಿ ದೃಷ್ಟಿ ತೆಗೆದು ಅಲ್ಲಿಂದ ಹೊರಟೆ. ಗಾಡಿ ಎತ್ಕೊಂಡು ನೋಡಿದ್ರೆ ಬರಬೇಕಾದ್ರೆ ಆಕ್ಸಿಡೆಂಟು. ಅಮಾವಾಸ್ಯೆ ದಿನ ಕಾಮನ್ನು, ಆದರೂ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಓಡಾಡಿ. ಏನೇ ಹೇಳಿ ಫ್ರೆಂಡ್ಸ್, ಏನಾದರೂ ಹೊಸ್ದಾಗಿ ಏನಾದರೂ ಬದಲಾವಣೆ ತಂದ್ಕೊಂಡ್ಬಿಟ್ರೆ ಲೈಫಲ್ಲಿ ನಮ್ಮ ಅಕ್ಕಪಕ್ಕ ಇರೋರೇ ನಮ್ಮನ್ನು ನೋಡಿ ಹುರ್ಕೋತಾ ಇರ್ತಾರೆ. ತಡ್ಕೊಳಕ್ಕಾಗಲ್ಲ ಅವ್ರಿಗೆ ನಮ್ಮ ಬೆಳವಣಿಗೆ, ನಮ್ಮ ಬದಲಾವಣೆನ ನೋಡಿ. ಅಲ್ಲಿಂದ ಹಂಗೆ ಸರಿ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸ್ಬೇಕಾಗಿತ್ತು ಗಾಡಿಗೆ. ತುಂಬ ದಿನ ಆಗಿತ್ತು ಅಂತ ನಾವು ತಿಲಕ್ ನಗರ್ಗೆ ಹೋಗಿ ಗಾಡಿಗೆ ಬ್ರೇಕ್ ಪ್ಯಾಡ್ ಹಾಕ್ಸ್ಕೊಂಡು ಅಲ್ಲಿಂದ ರಿಟರ್ನ್ ಕೋರಮಂಗಲಕ್ಕೆ ಬಂದ್ವಿ. ಒಬ್ಬ ಫ್ರೆಂಡು ಭಾರಿ ಬ್ಯುಸಿ ಆಗ್ಬಿಟ್ಟವನೇ ಕಣ್ರಿ. ಫೋನ್ ಮಾಡಿ ಮಾತಾಡೋಣ ಅಂದರೆ ಇಯರ್ಫೋನ್ ಬೇರೆ ಇಲ್ಲ. ಸರಿ ಸಿಗ್ತಾರೆ, ಇವಾಗ ಸಿಗ್ತಾರೆ ಅವಾಗ ಸಿಗ್ತಾರೆ ಅಂದರೆ ಸಿಗೋದೇ ಇಲ್ಲ ಅಂತಾರೆ. ಕೋರಮಂಗಲ ಕಡೆನೂ ಬರೋಲ್ಲ ಅಂತಾರೆ. ಬಿಟ್ಬಿಡ್ತೀವಾ ಹೆಂಗಾದ್ರೂ ಮಾಡಿ ಕರ್ಸ್ಕೊಂಡ್ವಿ. ಬಂದರು ನೋಡಿ, ಇವರೇ ಅವರು. ಹಂಗೆ ಅವ್ರನ್ನ ಮಾತಾಡ್ಸ್ಕೊಂಡು ಅವ್ರ ಜೊತೆ ಹಂಗೆ ಸ್ವಲ್ಪ ಹರಟೆ ಹೊಡ್ಕೊಂಡು ಇನ್ನು ಮನೆ ಕಡೆ ಹೊಡ್ಬೇಕಾದ್ರೆ ಇದೊಂದು ಇನ್ಸಿಡೆಂಟ್ ನೋಡಿ. ಇದೇ ಕಾರಣಕ್ಕೆ ಗುರು ನಾನು ಅಮಾವಾಸ್ಯೆ ದಿನ ಗಾಡಿ ಎತ್ತಲ್ಲ. ಈ ಸ್ಕೈವಾಗ್ ಬಂದು ಸೆಂಟ್ ಜಾನ್ ಸಿಗ್ನಲಲ್ಲಿ ಇರೋದು ಫ್ರೆಂಡ್ಸ್. ಅದನ್ನ ಯೂಸೇ ಮಾಡಲ್ಲ ಜನ. ಅದೇನು ಕಟ್ಸಿದ್ದಾರೆ ಅಂತಲೂ ಗೊತ್ತಿಲ್ಲ. ಎಲ್ಲ ಆಲ್ಮೋಸ್ಟ್ ಕೆಳಗಡೆನೆ ಓಡಾಡ್ತಾರೆ. ದಯವಿಟ್ಟು ಟ್ರಾಫಿಕ್ ಪೊಲೀಸ್ ಆಗಲಿ ಇಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸಿ. ಇದು ಇತ್ತೀಚೆಗೆ ಬಂದು ಪಾದಚಾರಿಗಳು ಅಂತಾರೆ. ದಯವಿಟ್ಟು ಈ ಪಾದಚಾರಿಗಳಿಗೆ ಸ್ವಲ್ಪ ಬುದ್ಧಿ ಹೇಳಿ. ಸಿಗೋಣ ನೆಕ್ಸ್ಟ್ ಡೇ ವ್ಲಾಗಲ್ಲಿ. ಬಾಯ್.